ನನ್ನ ಬಗ್ಗೆ ತಪ್ಪು ತಿಳ್ಕೊಬಿಡಪ್ಪ ಶರತ್. ಇಂಥ ಸಮಯದಲ್ಲಿ ದುರ್ಗಾ ಮಾಯನ್ನ ಮೀಟ್ ಮಾಡೋದು ಸರಿಯಲ್ಲ. ಮಾಯಾ ದುರ್ಗನ್ ಜೊತೆ ಹೇಗೆ ಬಿಹೇವ್ ಮಾಡ್ತಾಳೆ ಅಂತ ನಿನಗೆ ಗೊತ್ತಲ್ಲ ಶರತ್. ದುರ್ಗನ್ ಬಗ್ಗೆ ಸಾಕಷ್ಟು ದ್ವೇಷ ಇಟ್ಕೊಂಡಿದ್ದಾಳೆ. ಹೌದಮ್ಮ, ಯಾವಾಗಲೂ ಅವರಿಬ್ಬರು ಮಧ್ಯೆ ಜಗಳ ನಡೀತಾನೆ ಇರುತ್ತೆ. ದುರ್ಗನ್ ತಾಳಿ ಇನ್ಸಿಡೆಂಟಲ್ಲಿ ಮಾಯಾ ಬಿಹೇವ್ ಮಾಡಿದ ರೀತಿ ನೋಡಿದ್ರೆ ನನ್ಗೀಗ್ಲೂ ಭಯ ಆಗತ್ತೆ ಶರತ್. ಅವಳು ಯಾವ ಎಕ್ಸ್ಟ್ರೀಮಿಗೆ ಬೇಕಾದರೂ ಹೋಗ್ತಾಳೆ. ಒಂದು ವೇಳೆ ದುರ್ಗನ್ ಮೇಲಿರೋ ಜಲಸ್ಗೆ ಅವಳಿಗೇನಾದ್ರೂ ತೊಂದರೆ ಮಾಡಿದ್ರೆ? ಅಲ್ದೇ ಶರತ್, ಬೆಟ್ಟ ತುದಿ ಕರೆದಿದ್ದಾಳೆ ಅಂತ ಬೇರೆ ಹೇಳ್ತಿದ್ಯಾ? ಅಂಥ ಜಾಗದಲ್ಲಿ ಏನಾದರೂ ಅನಾಹುತ ಆದ್ರೆ ಏನ್ ಮಾಡೋದು ಶರತ್? ನನಗೇನೋ ಇವರಿಬ್ಬರೇ ಹೀಗೆ ಹೊರಗಡೆ ಮೀಟ್ ಮಾಡೋದು ತುಂಬ ಡೇಂಜರ್ ಅಂತ ಅನಿಸ್ತಾ ಇದೆ ಶರತ್. ಪ್ಲೀಸ್ ನನ್ನ ಮಾತು ಕೇಳು ಮಗನೇ. ದುರ್ಗಾ ಮಾಯನ್ನ ಮೀಟ್ ಮಾಡೋದು ಬೇಡ. ಹೇಗಾದರೂ ಮಾಡಿ ನೀನು ದುರ್ಗನ್ನ ಹೋಗೋದು ಬೇಡ ಅಂತ ಹೇಳಬೇಕು. ಹೌದಮ್ಮ, ನೀವು ಹೇಳ್ತಾ ಇರೋದ್ರಲ್ಲೂ ಪಾಯಿಂಟ್ ಇದೆ. ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು? ನಾನು ಈಗಲೇ ದುರ್ಗನ ಹತ್ರ ಹೋಗ್ಬೇಡ ಅಂತ ಹೇಳ್ತೀನಿ. ಇಷ್ಟು ಅರ್ಜೆಂಟಾಗಿ ಎಲ್ಲೋಗ್ತಾ ಇದೆಯೋ? ಮಾಯಾ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಬೆಟ್ಟದ ಹತ್ರ ಬಾ ಅಂತ ಹೇಳಿದ್ಲು. ಅದಕ್ಕೆ ಅವಳ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದೆ. ಅದರ ಅವಶ್ಯಕತೆ ಇಲ್ಲ. ನೀನು ಮಾಯಾನ ಮೀಟ್ ಮಾಡಕ್ಕೆ ಹೋಗೋದು ಬೇಡ. ಇನ್ಮೇಲೆ ನಿನ್ನ ನೆರಳು ಕೂಡ ಈ ಭೂಮಿ ಮೇಲೆ ಇರಬಾರ್ದು. ಗುಡ್ ಬೈ ಮಾಯಾ. ಸತ್ಯನ ಹುಡುಕೋದಕ್ಕೆ ಹೋದವ್ರಿಗೆ ಸಮಾಧಿನೇ ಸಿಗಬೇಕು. ಶರತ್ನ ದಾಳವಾಗಿ ಬಳಸ್ಕೊಂಡು ದುರ್ಗಾ ಕೈ ಕಟ್ ಹಾಕಿದೆ. ಈಗ ಮಾಯಾ ನನ್ನ ದಾರಿಯಿಂದ ಮುಕ್ತವಾದ್ಲು. ಈ ನನ್ನ ಆಟದಲ್ಲಿ ನನ್ನನ್ನು ಸೋಲ್ಸೋದಕ್ಕೆ ಈ ಭೂಮಿ ಮೇಲಿರೋ ಯಾವ ಶಕ್ತಿಯಿಂದನೂ ಸಾಧ್ಯ ಇಲ್ಲ. ಬಾಸ್ ಹೇಳ್ದಾಗ್ಲೇ ಮಾಯಾ ನನ್ನ ಬೆಟ್ಟದಿಂದ ಕೆಳಗೆ ಬೀಳ್ಸೋ ಸಂಚು ಮಾಡಿದ್ಲ. ಆದರೆ ಅವತ್ತವಳು ನನ್ನ ಹತ್ರ ಮಾತಾಡುವಾಗ ಅವಳು ಮುಕ್ತಲ್ಲಿದ್ದ ಭಯ ನನ್ನನ್ನು ಅಪಾಯಕ್ಕೆ ತಳ್ಳೋ ಥರ ಇರಲಿಲ್ಲ. ಅವಳೇ ಅಪಾಯದಲ್ಲಿರೋ ಥರ ಇತ್ತು. ಇದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅವನ ತಲೆ ಎಲ್ಲ ಕೆಡ್ತಿದೆ. ದುರ್ಗಾ, ನೀನು ಹೇಳ್ದೆ ಅಂತ ನಾನು ಬೆಟ್ಟದ ಹತ್ರ ಹೋಗಿದ್ದೆ. ಆದರೆ ಅಲ್ಲಿ ಮಾಯಾ ಎಲ್ಲೂ ಕಾಣಿಸ್ಲಿಲ್ಲ. ಅವಳು ಅಲ್ಲಿ ಹೋಗೇ ಇಲ್ಲ ಅಂತ ಅನ್ಸತ್ತೆ. ಹೌದು ಅಂಬಿಕಾ ಅವರೇ, ಅವಳು ಅಲ್ಲಿ ಬರಲಿಲ್ಲ. ನಂಗೆ ಗೊತ್ತಾಯ್ತು, ಅವಳು ಚೆನ್ನೈಗೆ ಹೋಗಿದ್ದಾಳಂತೆ. ಚೆನ್ನೈಗ? ನಿನಗೆ ಯಾರು ಹೇಳಿದ್ರು? ನಿನಗೆ ಕಾಲ್ ಮಾಡಿದ್ಲಾ? ಇಲ್ಲ ಇಲ್ಲ, ಮಾಳ್ವಿಕಾ ಮೇಡಮ್ ಅವಾಗಲೇ ಎಲ್ಲರ ಹತ್ರ ಅವರೇ ಈ ವಿಷಯನ ಹೇಳ್ತಾ ಇದ್ರು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಚೆನ್ನೈಗೆ ಯಾಕೆ ಹೋದ್ಲು? ನಿನ್ನ ಮೀಟ್ ಮಾಡಬೇಕು ಅಂತ ಅಷ್ಟು ಅರ್ಜೆಂಟಾಗಿ ಕರೆದವಳು ಇದ್ದಕ್ಕಿದ್ದ ಹಾಗೆ ಯಾರಿಗೂ ಹೇಳ್ದೆ ಚೆನ್ನೈಗೆ ಹೋದ್ಲು ಅಂದರೆ ಇದ್ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ ದುರ್ಗಾ. ನನಗೂ ಹಾಗೆ ಅನಿಸ್ತಿದೆ. ದುರ್ಗಾ, ನಡಿ, ಅರ್ಜೆಂಟಾಗಿ ಹಿತ ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ಗ? ಯಾಕೆ ಬಾಸು? ಸ್ಕೂಲಿಂದ ಕಾಲ್ ಬಂದಿತ್ತು, ಅವ್ರು ಏನೋ ಡಿಸ್ಕಸ್ ಮಾಡ್ಬೇಕಂತೆ. ನಾನು ಬರಲೇಬೇಕಾ? ಇಲ್ಲ ದುರ್ಗಾ, ಇಬ್ರು ಕರೆದಿದ್ದಾರೆ. ಹಿತ ಅದೇನು ಕಿರಿಕ್ ಮಾಡ್ಕೊಂಡಿದ್ದಾಳೋ ಏನೋ, ಯಾರಿಗಾದ್ರೂ ಹೊಡೆದಿದ್ದಾಳೋ ಏನೋ. ಬಾಸು, ನಮ್ಮ ಪುಟ್ ಮೇಡಮ್ ಹತ್ರ ಯಾರಿಗೂ ತೊಂದರೆ ಕೊಡಲ್ಲ. ಅವಳು ತುಂಬ ಸಾಧು. ಅದು ನನಗೂ ಗೊತ್ತು ದುರ್ಗಾ. ಮೊದಲಾಗಿದ್ರೆ ನಾನು ಟೆನ್ಷನ್ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ನೀನೇ ಅಲ್ವಾ ಯಾರಾದರೂ ಬೆದರಿಸಿದ್ರೆ ಹಲ್ಲು ಉದುರ್ಸು ಅಂತ ಹೇಳ್ಕೊಟ್ಟಿರೋದು, ಅದಕ್ಕೆ ಟೆನ್ಷನ್ನು.